Hi, my divine souls. ವೆಲ್ಕಮ್ ಟು ಟ್ಯಾರೋಟ್ ಸ್ಪಿರಿಚುವಲ್ ಸೋಲ್ ಹೀಲಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹರಿಸುತ್ತಾ, ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯ ಕರ್ಮಗಳನ್ನೇ ಮಾಡಿ, ಹಾಗೂ ನಮ್ಮಿಂದ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೂ ಯಾರಿಗಾದರೂ ನೋವು, ದುಃಖ, ಸಮಸ್ಯೆಯಾಗಿದ್ದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಒಳ್ಳೆಯ ದಾರಿಯಲ್ಲಿ ನಡೆಯೋಣ ಎಂದು ಪ್ರಾರ್ಥಿಸಿ, ಇವತ್ತು ನಾವು ಮೂಳೆಗಳ ಸಮಸ್ಯೆ ಬಗ್ಗೆ ಹಾಗೂ ನಮ್ಮಲ್ಲಿ ಅವುಗಳಿಗೆ ಕಾರಣ ಮತ್ತು ಪರಿಹಾರ ಏನು ಎಂಬುದನ್ನು ನೋಡೋಣ ಬನ್ನಿ. ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಮೂಳೆ ನೋವುಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳಲ್ಲಿ ಪ್ರಮುಖವಾಗಿ ಬೆನ್ನು ಮೂಳೆ, ಭುಜದ ಮೂಳೆಗಳು, ಸೊಂಟದ ಮೂಳೆ, ಪಕ್ಕೆಲುಬುಗಳು, ಕತ್ತು ಮೂಳೆಗಳು, ಕೈ ಮೂಳೆಗಳು, ಕೈ ಬೆರಳುಗಳು, ರುಂಡಿಯ ಮೂಳೆಗಳು, ತಲೆಚಿಪ್ಪಿನ ಮೂಳೆ, ತೊಡೆ ಮೂಳೆಗಳು, ಮೀನಿನ ಖಂಡದ ಮೂಳೆಗಳು, ಮಂಡಿ ಹಾಗೂ ಪಾದದ ಮೂಳೆಗಳು ಮುಂತಾದ ಇನ್ನಿತರ ಮೂಳೆಗಳ ನೋವುಗಳನ್ನು ಕೂಡ ನಾವು ನೋಡಿದ್ದೇವೆ. ಇದರಲ್ಲಿ ಕೆಲವು ಚಿಕಿತ್ಸೆ ಪಡೆದು ಗುಣ ಆಗಿರುತ್ತೆ ಮತ್ತು ಕೆಲವು ಗುಣ ಆಗಿರುವುದಿಲ್ಲ. ಒಬ್ಬ ಮನುಷ್ಯ ತಾನು ನಿಜವಾದ ಶ್ರೀಮಂತನೆಂದರೆ ಅವನ ಹಣಕಾಸು, ಆಸ್ತಿ, ಅಂತಸ್ತಿನಿಂದಲ್ಲ. ಅದರ ಬದಲು ಅವನ ಆತ್ಮ, ಮನಸ್ಸು ಮತ್ತು ದೇಹ ಪರಿಶುದ್ಧವಾಗಿ ಯಾವುದೇ ದುಃಖ, ನೋವು, ಸಮಸ್ಯೆಯಿಂದ ಹೊರ ಬಂದಿರುತ್ತಾನೋ ಅಥವಾ ಅವುಗಳನ್ನು ಜಯಿಸುತ್ತಾನೋ ಅವನೇ ನಿಜವಾದ ಶ್ರೀಮಂತ. ಆದುದರಿಂದ ನಮ್ಮ ಆತ್ಮ, ಮನಸ್ಸು ಮತ್ತು ದೇಹ ರೋಗಮುಕ್ತವಾದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಜೀವನ ಸಾಗಿಸಲು ಸಾಧ್ಯ. ಏಕೆಂದರೆ ಅತಿಯಾದ ನೋವು, ದುಃಖ ಅನುಭವಿಸುತ್ತಾ ಕೋಟಿ ಹಣವಿದ್ದರೂ ಅದರಿಂದ ನೆಮ್ಮದಿ ಪಡೆಯಲು ಸಾಧ್ಯವಿಲ್ಲ. ಆದರೆ ನಾವುಗಳು ಎಷ್ಟೋ ಕಡೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲು ಹಲವಾರು ಪ್ರಯತ್ನ ಮಾಡಿರುತ್ತೇವೆ. ಆದರೆ ಕೆಲವರು ಸಮಸ್ಯೆಯಿಂದ ಹೊರಬರುತ್ತಾರೆ. ಆದರೆ ಮತ್ತೆ ಕೆಲವರು ಸೋತು ಸುಮ್ಮನಾಗಿ ನಮ್ಮ ಕರ್ಮ ಅನುಭವಿಸಲೇಬೇಕು ಅಂತ ಹೇಳಿ ಅನುಭವಿಸುತ್ತಿರುತ್ತಾರೆ. ಆದರೆ ಒಂದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಏನಂದರೆ, ಒಂದು ಸಮಸ್ಯೆ ಹುಟ್ಟಿದೆ ಅಂದರೆ ಅದಕ್ಕೆ ಕೊನೆಯೂ ಕೂಡ ಇರಲೇಬೇಕು. ಹಾಗಾಗಿ ಆ ಸಮಸ್ಯೆಗೆ ತಕ್ಕ ಪರಿಹಾರನ ತಕ್ಕ ಸ್ಥಳದಲ್ಲಿ ತಾಳ್ಮೆ ಮತ್ತು ನಂಬಿಕೆಯಿಂದ ಮೊದಲು ಮೂಲ ಕಾರಣವನ್ನು ತಿಳಿದು ಪರಿಹಾರ ಮಾಡ್ಕೋಬೇಕು. ಆಗ ಖಂಡಿತವಾಗಿ ಎಲ್ಲ ಸಮಸ್ಯೆಗಳಿಂದಲೂ ಹೊರಬರಬಹುದು. ಆದರೆ ನಮ್ಮಲ್ಲಿ ತಾಳ್ಮೆ, ನಂಬಿಕೆ ಎರಡೂ ಸಂಪೂರ್ಣವಾಗಿ ಇಲ್ಲದಿರೋದೇ ನಮ್ಮ ಸೋಲಿಗೆ ಕಾರಣವಾಗಿರುತ್ತೆ. ಹಾಗಂತ ಕೆಲವೊಂದು ಕಾಯಿಲೆಗಳು ಮೂಲ ತಿಳಿದು ಬಂದಿದ್ರೂ ಕೂಡ ಅದರಿಂದ ಹೊರಬರೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಂತ ಕಾಯಿಲೆಗಳು. ಆದರೆ ಅದು ಬಿಟ್ಟು ದೇಹದ ಹಲವಾರು ಭಾಗಗಳಲ್ಲಿ ಮೂಳೆ ನೋವಾಗಿರ್ಬೋದು, ಅಥವಾ ಮಾಂಸಖಂಡಗಳ ನೋವಾಗಿರ್ಬೋದು, ಅಥವಾ ಬೇರೆ ರೀತಿಯ ನೋವುಗಳಿಂದ ಖಂಡಿತ ಹೊರಬರ್ಬೋದು. ಹಾಗಾಗಿ ನಮ್ಮ ಸಮಸ್ಯೆಗೆ ನಾವೇ ಕಾರಣ. ಹಾಗೆ ನಮ್ಮ ಸಮಸ್ಯೆಯ ಪರಿಹಾರಕ್ಕೂ ನಾವೇ ಕಾರಣರಾಗಬೇಕು. ಯಾವುದೇ ನೋವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂದಾಗ ಖಂಡಿತವಾಗಿ ಮತ್ತೊಬ್ಬರ ಸಲಹೆ ಮತ್ತು ಸಹಾಯ ಅತ್ಯಗತ್ಯ. ಯಾವುದೇ ಸಮಸ್ಯೆಯನ್ನು ಕೂಡ ನಾವು ಖಂಡಿತವಾಗಿ ಪರಿಹಾರ ಮಾಡಿಕೊಳ್ಬಹುದು. ಮನಸ್ಸಿದ್ದರೆ ಮಾರ್ಗ. ಸಮಸ್ಯೆ ನಾವು ಹುಟ್ಟಿದಾಗಿನಿಂದ ಕೂಡ ಬಂದಿರಲ್ಲ. ಅಕಸ್ಮಾತಾಗಿ ನಾವು ಹುಟ್ಟಿದಾಗಿನಿಂದಲೂ ನಮಗೆ ಸಮಸ್ಯೆ ಬಂದಿದೆ ಅಂತಂದರೆ ಅದು ನಾವು ಹಿಂದಿನ ಜನ್ಮದಿಂದ ತಂದಿರುವಂಥದ್ದು. ಹಾಗಾಗಿ ಹಿಂದಿನ ಜನ್ಮವನ್ನು ಹೇಳಿ ಮಾಡಿಕೊಂಡ್ರೂ ಕೂಡ ನೀವು ನಿಮ್ಮ ಸಮಸ್ಯೆ ಏನೇ ಆಗಿರ್ಬೋದು ಅದರಿಂದ ಹೊರಬರ್ಬೋದು. ನೋಡೋಣ ಬನ್ನಿ. ಈಗ ಕೆಲವು ಸಮಸ್ಯೆಗಳು, ಯಾರು ನಮ್ಮ ವೀಕ್ಷಕರು ನೋಡ್ತಾ ಇದ್ದೀರೋ ಅವರಿಗೆ ಏನಾದರೂ ಸಮಸ್ಯೆ ಇದ್ದಲ್ಲಿ, ಯಾವುದಾದ್ರೂ ಮೂಳೆ ಸಮಸ್ಯೆ ಇರ್ಬೋದು ಅಥವಾ ಬೇರೆ ದೇಹದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾನು ಇವಾಗ ಈ ಸಮಸ್ಯೆಗಳಿಗೆ ಏನು ಕಾರಣ ಮತ್ತು ಪರಿಹಾರ ಏನಂತ ಹೇಳ್ತೀನೋ ಅದು ನಿಮ್ಮ ಬೇರೆ ಸಮಸ್ಯೆಗಳಿಗೂ ಒಂದು ಕಾರಣ ಇರಬಹುದು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಯಾಕಂತಂದರೆ ಇದು ಜಸ್ಟ್ ಎ ಹಿಂಟ್. ಇದು ಜನರಲ್ ಆಗಿ ನಾನು ತಿಳಿಸ್ತಾ ಇರೋದ್ರಿಂದ ಇದು
100% ಸಮಸ್ಯೆ ಇರುವಂಥವರು ಇದನ್ನು ನೋಡಿದಾಗ ನೀವು ಜಸ್ಟ್ ಥಿಂಕ್ ಮಾಡಿ, ಈ ರೀತಿಯಾದ ಕಾರಣಗಳು ಇರಬಹುದಾ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ. ಈಗ ನಾನು 9 ಕಾರ್ಡ್ ಇಟ್ಟಿದ್ದೀನಿ. ಆ ಕಾರ್ಡಲ್ಲಿ ಯಾವುದಾದ್ರೂ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಿ. ಅತಿ ಹೆಚ್ಚಿನ ಸಮಸ್ಯೆ ಇರುವಂಥವರು ಒಂದಕ್ಕಿಂತ ಹೆಚ್ಚು 2-3 ಕಾರ್ಡನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಅದರಲ್ಲಿ ಏನು ಬರುತ್ತೋ ಅದು ಕಾರಣ ಆಗಿರುತ್ತೆ. ಆ ಕಾರಣಗಳನ್ನು ನೀವು ಹೀಲ್ ಮಾಡಿಕೊಂಡ್ರೆ ಅಥವಾ ಹೀಲ್ ಮಾಡಿಸಿಕೊಂಡರೆ ನಿಮಗೆ ಅದು ಪರಿಹಾರನೇ ಆಗುತ್ತೆ. ದಯವಿಟ್ಟು ಯಾರು ನಂಬದಿಲ್ವೋ, ಪಾಸ್ಟ್ ಲೈಫ್ ಇರ್ಬೋದು, ನೆಗೆಟಿವಿಟಿ ಇರ್ಬೋದು, ಅಥವಾ ಬೇರೆ ಕಾರಣಗಳು ಏನೇ ಬಂದರೂ ಇದರಲ್ಲಿ ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾರು ನಿಮಗೆ ದೇವರು ಮತ್ತು ನೆಗೆಟಿವಿಟಿ, ಶಾಪ, ದೋಷ ಇವೆಲ್ಲವನ್ನು ನಂಬ್ತೀನಿ ಅಂದವರು ಮಾತ್ರ ಖಂಡಿತ ಇದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳಿ. ನೀವು ನಿಮ್ಮ ಸಮಸ್ಯೆಯಿಂದ ಹೊರಬರ್ಬೋದು. ನೋಡೋಣ ಬನ್ನಿ. ಇಲ್ಲಿ ನಿಮ್ಮ ಸಮಸ್ಯೆಗೆ ಕಾರಣಗಳು ನೀವು ಸೆಲೆಕ್ಟ್ ಮಾಡಿರುವಂತಹ ನಂಬರಿನ ಹಿಂದೆ ಇರುತ್ತೆ. ಈಗ ನಂಬರ್ 1 ಕಾರ್ಡವ್ರಿಗೆ ಸರ್ಪದೋಷ ಅಂತ ಬರ್ತಾರೆ. ಮೂಳೆ ಸಮಸ್ಯೆ ಆಗಿರ್ಬೋದು. ಅಕಸ್ಮಾತ್ ಈ ಮೂಳೆ ಸಮಸ್ಯೆನೇ ಅಲ್ಲ, ಬೇರೆ ಯಾವುದೋ ಸಮಸ್ಯೆ ಇದೆ, ನೀವು ಅಚಾನಕ್ಕಾಗಿ ಇದನ್ನು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮಗೆ ಆ ಸಮಸ್ಯೆಗೂ ಈ ಒಂದು ಸರ್ಪದೋಷಕ್ಕೂ ಕೂಡ ಲಿಂಕ್ ಆಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಅಂದರೆ ಇಂಡಿವಿಜುವಲ್ ಆಗಿ ನೀವು ನಿಮ್ಮ ಒಂದು ಸಮಸ್ಯೆ ಬಗ್ಗೆ ತಿಳ್ಕೊಳ್ಬೇಕು. ನಿಮ್ಮ ಸೋಲನ್ನು ಸ್ಕ್ಯಾನ್ ಮಾಡಿದಾಗ ಖಂಡಿತ ಅದಕ್ಕೆ ಕಾರಣಗಳು ಕಂಡು ಬರ್ತವೆ. ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ವಾಟ್ಸಪ್ ಮಾಡಿ ಫೋನ್ ಕನ್ಸಲ್ಟೇಷನ್ ತೊಗೋಬೋದು. ಕಾರ್ಡ್ ನಂಬರ್ 2, ಹಿಂದಿನ ಜನ್ಮದಿಂದ ಸಮಸ್ಯೆ ಬರ್ತಾ ಇದೆ. ಕಾರ್ಡ್ ನಂಬರ್ 3, ಪಿತೃದೋಷ ಅಂತ ಬರ್ತಾ ಇದೆ. 4 ನಂಬರ್ ಚೂಸ್ ಮಾಡಿರೋದು ದುಷ್ಟ ಶಕ್ತಿ, ನೆಗೆಟಿವ್ ಎನರ್ಜಿ ಅಂತ ಬರ್ತಾ ಇದೆ. 5 ನಂಬರ್ ಸೆಲೆಕ್ಟ್ ಮಾಡಿರೋದು ಹರಕೆ ಮಾಡ್ಕೊಂಡಿದ್ದೀರ, ಹರಕೆ ತೀರಿಸಿರಲ್ಲ, ತೀರಿಸಿದ್ರು ದಿವಸ ಕರೆಕ್ಟಾಗಿ ಹರಕೆ ಒಪ್ಪಿಗೆ ಆಗಿರಲ್ಲ, ಹಾಗಾಗಿ ಕೂಡ ಸಮಸ್ಯೆ ಬರ್ತಾ ಇರುತ್ತೆ. ನಂಬರ್ 6, ಕೆಟ್ಟ ದೃಷ್ಟಿ ಮನುಷ್ಯನ ಕಣ್ಣಿಗೆ ಮರನೇ ಮುರಿತು ಅನ್ನೋ ಒಂದು ಗಾದೆ ಇದೆ. ಹಾಗಂದರೆ ಅಷ್ಟು ಕೆಟ್ಟ ದೃಷ್ಟಿ ಆಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಮಾಡ್ತಾ ಇರೋರಿಗೂ ಕೂಡ ಏನಾದರೂ ಒಂದು ದೃಷ್ಟಿ ಆಗಿದ್ದರೆ ಆ ಬಿಸ್ನೆಸ್ಗೂ ಎಫೆಕ್ಟ್ ಆಗುತ್ತೆ, ಬಿಸ್ನೆಸ್ಸು ಸರಿಯಾಗಿ ಆಗಲ್ಲ. ಇನ್ನೂ ಹಲವಾರು ರೀತಿ, ಮಕ್ಕಳಿಗೆ ದೃಷ್ಟಿ ಆಗಿರುತ್ತೆ ಅಥವಾ ಮನೆಗೆ ದೃಷ್ಟಿ ಆಗಿರುತ್ತೆ. ಇದರಿಂದ ಹೊರ ಬಂದರೆ ಖಂಡಿತವಾಗ್ಲೂ ನೀವು ಸಮಸ್ಯೆಯಿಂದ ಹೊರ ಬಂದ ಹಾಗೆ. ನೆಕ್ಸ್ಟು ನಂಬರ್ 7, ವೈದ್ಯರ ಸಲಹೆ ಮತ್ತು ಚಿಕಿತ್ಸೆ, ಡಾಕ್ಟರ್ಸ್ ಅಡ್ವೈಸ್ ಆ್ಯಂಡ್ ಮೆಡಿಸಿನ್. ಅಂದರೆ ನೀವು ಕೆಲವೊಂದು ಸಲ ಡಾಕ್ಟರ್ಸ್ ಹತ್ರ ಹೋಗಿ ನೀವು ಇಲ್ಲಿ ಇದನ್ನು ನೋಡ್ತಾ ಇರ್ತೀರ, ಅಯ್ಯೋ ಡಾಕ್ಟರ್ದನ್ನು ವಾಸಿ ಆಗಿಲ್ವಲ್ಲಪ್ಪ, ಮಾತ್ರೆ ತೊಗೊಂಡಿದ್ದೀನಿ ಅಂತ. ಆದರೆ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಲ್ಲ ಅವ್ರ ಹತ್ರ. ಅವ್ರು ಹೇಳಿರೋದೊಂದು ನೀವು ಮಾಡ್ಕೊಂಡಿರೋದೊಂದು, ಅಥವಾ ಅವರು ಹೇಳಿದಷ್ಟು ಪೀರಿಯಡ್ ನೀವು ಅದನ್ನು ಅವರ ಅಡ್ವೈಸ್ ಥರ ನೀವು ನಡ್ಕೊಂಡಿಲ್ಲದೆ ಇರೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗಿರಲ್ಲ. ಹಾಗಾಗಿ ಮತ್ತೊಮ್ಮೆ ವೈದ್ಯರ ಸಲಹೆ ತಗೊಂಡು ನೀವು ಚಿಕಿತ್ಸೆ ಪಡೆದುಕೊಳ್ಳಿ, ನೀವು ಗುಣ ಆಗ್ತೀರ. ನಂತರ ನಂಬರ್ 8, ಮನೆ ಸುತ್ತಮುತ್ತ ಪರಿಸರದಲ್ಲಿ ನಕಾರಾತ್ಮಕ ಶಕ್ತಿ ಅಂತ ಬರ್ತಾ ಇದೆ. ಅಂದರೆ ನೀವು ಇರುವಂತಹ ಹೌಸ್ ಎನ್ವೈರ್ಮೆಂಟಲ್ಲಿ ನೆಗೆಟಿವ್ ವೈಬ್ಸ್ ಇದೆ ಅಂತ. ಇದನ್ನು ಕೂಡ ನೀವು ಶುದ್ಧ ಮಾಡಿಕೊಂಡ್ರೆ, ಹೀಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಒಳ್ಳೆಯ ಒಂದು ರಿಸಲ್ಟನ್ನು ಪಡಿತೀರ. ನಿಮ್ಮ ಮೂಳೆ ನೋವಿಗೂ ಇದಕ್ಕೂ ಏನಪ್ಪ ನಮಗೆ ಅಂತಂದಾಗ, ಇದಕ್ಕೂ ನಿಮ್ಮ ಮೂಳೆ ನೋವಿಗೂ ಕೂಡ ಕನೆಕ್ಟಿವಿಟಿ ಇದೆ. ಸೋಲ್ ಸ್ಕ್ಯಾನ್ ಮಾಡಿದಾಗ ಇನ್ ಡೀಟೇಲ್ ಆಗಿ ಇದಕ್ಕೆ ನಿಮಗೆ ಉತ್ತರಗಳು ಸಿಗುತ್ತೆ. ನೆಕ್ಸ್ಟ್ ನಂಬರ್ 9 ನೋಡಿ, ಮಾಟ ಮಂತ್ರ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್. ಇದನ್ನು ಎಷ್ಟು ಜನ ನಂಬ್ತಿರಲ್ಲ ಗೊತ್ತಿಲ್ಲ, ಕೂಡ ಹೇಳಿ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಯಿಂದ ಹೊರ ಬರ್ಬೋದು. ಇದೆಲ್ಲ ಜಸ್ಟ್ ಬೇಸಿಕ್ ನಿಮಗೆ ತಿಳಿಸ್ತಾ ಇರೋದು. ಈಗ 1, 2, 3 ಕಾರ್ಡು ಯಾರು ಚೂಸ್ ಮಾಡಿದ್ದೀರೋ ಅತಿ ಹೆಚ್ಚಿನ ಸಮಸ್ಯೆ ಇರುವಂಥವ್ರು ನೋಡಿ, ಆ 3 ಇದರಿಂದ ಕೂಡ ನಿಮಗೆ ಸಮಸ್ಯೆ ಬರ್ತಾ ಇದೆ. ಯಾಕಂದರೆ ಕಡಿಮೆ ಸಮಸ್ಯೆ ಇದ್ದರೆ 1, 2 ಕಾರ್ಡ್ ಪಿಕ್ ಮಾಡಿದ್ರೆ ಅದನ್ನು ಹೇಳಿ ಮಾಡಿಕೊಂಡ್ರೆ ಸಾಕು. ಬಟ್ ಸೋಲ್ ಸ್ಕ್ಯಾನ್ ಮಾಡಿದಾಗ ಇನ್ನೂ ಹೆಚ್ಚಿನ ಇನ್ ಡೀಟೇಲ್ ಆಗಿ ನಿಮಗೆ ಕಾರಣಗಳು ಕಂಡು ಬರ್ತವೆ. ಸೊ ಇದಿಷ್ಟು ಏನು ನೀವು ನೋಡಿದ್ರು ಇದು ಕಾರಣಗಳು. ಇದೆಲ್ಲವನ್ನು ನೀವು ಹೀಲ್ ಮಾಡಿಕೊಂಡ್ರೆ ಇದೇ ಪರಿಹಾರ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತು
ನೆಕ್ಸ್ಟ್ ನನ್ನ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸರ್ಪದೋಷ, ಹಿಂದಿನ ಜನ್ಮದ ಪಿತೃದೋಷ, ದುಷ್ಟಶಕ್ತಿ, ಹರಕೆ, ಕೆಟ್ಟ ದೃಷ್ಟಿ, ಸುತ್ತಮುತ್ತಲಿನ ಏನು ಎನ್ವಿರಾನ್ಮೆಂಟಲ್ಲಿ ಇರುವಂತಹ ಒಂದು ನೆಗೆಟಿವಿಟಿ, ಇದು ಬ್ಲ್ಯಾಕ್ ಮ್ಯಾಜಿಕ್, ಇದರ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಆಟ ಮಂತ್ರ ಆಗಿದ್ರೆ ಇಷ್ಟು ಸಮಸ್ಯೆ ಬರುತ್ತಾ, ಅಥವಾ ಸರ್ಪದೋಷ ಆಗಿದ್ರೆ ಈ ಥರ ಸಮಸ್ಯೆ ಬರುತ್ತಾ, ನಿಮ್ಗೆ ಏನೇನು ಸಮಸ್ಯೆ ಇದೆ ಅದು ನಾನು ಹೇಳ್ತಾ ಇರೋದು. ಹರಕೆ ಮಾಡ್ಕೊಂಡಿದ್ರು ನನಗೆ ಈ ಥರ ಸಮಸ್ಯೆ ಬರುತ್ತಾ, ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ದೇವ್ರೇನು ಶಾಪ ಕೊಡ್ತಾ, ಖಂಡಿತ ಇದೆಲ್ಲದಕ್ಕೂ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹರಕೆ ಯಾವ ಥರ ನಮಗೆ ಎಫೆಕ್ಟ್ ಆಗುತ್ತೆ ಅಂತ. ಯಾವ ದೇವರು ನಮಗೆ ಕೆಟ್ಟದನ್ನು ಮಾಡಲ್ಲ, ಯಾಕೆಂತಂದರೆ ದೇವರು ನಮ್ಮೆಲ್ಲರಿಗೂ ತಾಯಿ ಇದ್ದಂಗೆ. ಅಂದರೆ ತಾಯಿ ತನ್ನ ಮಕ್ಕಳಿಗೆ ಯಾರಿಗೂ ಕೆಟ್ಟದನ್ನು ಬಯಸಲ್ಲ, ಕೆಟ್ಟದನ್ನು ಮಾಡಲ್ಲ, ಯಾವಾಗಲೂ ಅವರು ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ. ಆದರೂ ಹರಕೆ ತೀರಿಸಿಲ್ಲ ಅಂದರೆ ಯಾಕೆ ಎಫೆಕ್ಟ್ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನಾನು ಇನ್ ಡೀಟೇಲಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್